ನಮಸ್ಕಾರ. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ರಹಸ್ಯ ಏನಾಗ್ತಾ ಇದೆ, ಈ ಕ್ಷಣದಲ್ಲಿ ಏನೆಲ್ಲ ಆಗ್ತಾ ಇದೆ ಬನ್ನಿ ನೋಡ್ತಾ ಹೋಗೋಣ. ಮೊದಲಿಗೆ ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ, ಇಂಚಿಂಚು ಮಾಹಿತಿಯನ್ನು ರೆಬೆಲ್ ಟಿವಿ ನಾವು ನಿಮಗೆ ಕೊಡ್ತಾ ಇದ್ದೀವಿ, ಈಗಲೂ ಕೂಡ ಕೊಡ್ತಾ ಇದ್ದೀವಿ. ಧರ್ಮಸ್ಥಳ ನಿಗೂಢ ರಹಸ್ಯ ಏನಾಗ್ತಾ ಇದೆ ಅವೆಲ್ಲವೂ ಕೂಡ ಬಯಲಾಗುತ್ತಾ. ಈಗ ಮಾಡಿಕೊಂಡಿರುವಂಥ 16ನೇ ಸ್ಪಾಟ್ ಬಾಹುಬಲಿ ಬೆಟ್ಟದಲ್ಲಿ, ಅಲ್ಲಿ ಏನಾಗ್ತಾ ಇದೆ ನೋಡೋಣ ಬನ್ನಿ. ಮೊದಲ ಅಪ್ಡೇಟ್ಸ್ ಏನಿದೆ, ಏನು ಲಭ್ಯ ಆಗ್ತಾ ಇದೆ ನೋಡೋಣ. ತಲೆಬುರುಡೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು 11ನೇ ದಿನದ ಆಪರೇಷನ್ ಇವತ್ತು. ಬಾಹುಬಲಿ ಬೆಟ್ಟದ ಮಾರ್ಗದಲ್ಲಿ ಶೋಧ. ರತ್ನಗಿರಿ ಬೆಟ್ಟದ 16ನೇ ಸ್ಪಾಟ್ ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ದಿನಕ್ಕೊಂದು ಮಾಸ್ಕ್, SIT ದಿನಕ್ಕೊಂದು ಟಾಸ್ಕ್ ಕೊಡ್ತಾ ಇರೋದು. ಬಯಲಾಗುತ್ತಾ ರತ್ನಗಿರಿ ರಹಸ್ಯ. ಧರ್ಮಸ್ಥಳದಲ್ಲಿರುವ ರತ್ನಗಿರಿ ತಲೆಬುರುಡೆ ಕೇಸ್ಗೆ ರೋಚಕ ಟ್ವಿಸ್ಟ್ ಇದು. ಇಂದು 11ನೇ ದಿನದ ಆಪರೇಷನ್. ಬಾಹುಬಲಿ ಬೆಟ್ಟದ ಮಾರ್ಗದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ರತ್ನಗಿರಿ ಬೆಟ್ಟದ 16ನೇ ಸ್ಪಾಟ್ ನಲ್ಲಿ ಶೋಧ ಕಾರ್ಯ. ದಿನಕ್ಕೊಂದು ಮಾಸ್ಕ್, SITಗೆ ಒಂದು ಟಾಸ್ಕ್. ಈ ಟಾಸ್ಕ್ ಭೇದಿಸ್ತಾರ, ಬಯಲಾಗುತ್ತಾ ರತ್ನಗಿರಿ ರಹಸ್ಯ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಅನಾಮಿಕನೆಂಬ ಭೀಮ ಅಥವಾ ಭೀಮನೆಂಬ ಅನಾಮಿಕ ಅವ್ರನ್ನ ಕರ್ಕೊಂಡು ಬಂದು 16ನೇ ಪಾಯಿಂಟ್ ಆಗಿ ಗುರುತಿಸಿ ಅಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ. ಇವತ್ತಿಗೆ 11ನೇ ದಿನಕ್ಕೆ ಕಾಲಿಟ್ಟಿದೆ. ನಿರಂತರವಾಗಿ ರೆಬೆಲ್ ಟಿವಿ ಈ ಬಗ್ಗೆ ಜನರಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಕಡೆ ಟ್ವಿಸ್ಟ್ ಸಿಗುತ್ತಾ ಅಂತ. ಯಾಕಂತಂದರೆ ಇಲ್ಲಿವರೆಗೂ ಕೂಡ ನಿಮಗೆ ಅಸ್ಥಿಪಂಜರ ಅಥವಾ ಮೂಳೆಗಳು, ಕಳೆಬರ ಸದ್ಯಕ್ಕೆ ಪತ್ತೆ ಆಗಿಲ್ಲ. ಆದರೆ ಆಗೇ ಇಲ್ಲ ಅಂತ ಕೂಡ ನಾವು ಹೇಳೋದಕ್ಕಾಗೋದಿಲ್ಲ. ಆಗಿರಲೂಬಹುದು, ಆಗಿದೆ ಅಂತ ಕೂಡ ಒಂದು ಕಡೆಯಿಂದ ಮಾಹಿತಿಗಳಿವೆ. ಅದೇ ರೀತಿ ಒಂದು ಚೂರು ಪತ್ತೆ ಆಗಿಲ್ಲ ಅಂತಲೂ ಕೂಡ ಇದೆ. ಆದರೆ SIT ಆ ಬಗ್ಗೆ ಅಫಿಷಿಯಲ್ ಆಗಿ ವರದಿಯನ್ನು ಬಿಡಬೇಕು. ಒಟ್ಟಾರೆಯಾಗಿ ನೋಡಿ, ಇಲ್ಲಿ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ. ಸೊ ಬನ್ನಿ ನೆಕ್ಸ್ಟ್ ಏನು ನೋಡ್ತಾ ಹೋಗೋಣ. ಎಲ್ಲಿ ಶೋಧ, ಎಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ ಬನ್ನಿ ನೋಡೋಣ. ಧರ್ಮಸ್ಥಳ ರತ್ನಗಿರಿ ಬೆಟ್ಟದಲ್ಲಿ ಶೋಧ ನಡೀತಾ ಇದೆ. ಬಾಹುಬಲಿ ಬೆಟ್ಟದಲ್ಲಿದೆ ರತ್ನಗಿರಿ, ಅಲ್ಲಿದೆ 16ನೇ ಸ್ಪಾಟ್. 13ರಿಂದ 16ಕ್ಕೇರಿದೆ ಸಮಾಧಿ ಸಂಖ್ಯೆ. ಬುರುಡೆ ಕೇಸ್ಗೆ ಟ್ವಿಸ್ಟ್ ಕೊಡುತ್ತಾ ರತ್ನಗಿರಿ. ರತ್ನಗಿರಿಯಲ್ಲಿ ರಣರೋಚಕ ರಹಸ್ಯ. ಕೆಲವೇ ಕ್ಷಣಗಳಲ್ಲಿ 16ನೇ ಸ್ಥಳದಲ್ಲಿ ಶೋಧ ಅಗಿಯೋ ಕಾರ್ಯ. ರೆಬೆಲ್ ಟಿವಿಯಲ್ಲಿ ನಾನ್ ಸ್ಟಾಪ್ ಕವರೇಜ್. ರತ್ನಗಿರಿ ಬೆಟ್ಟದಿಂದ ರೆಬೆಲ್ ಟಿವಿ ಲೈವ್ ಕವರೇಜ್ ನಿಮ್ಮ ಮುಂದೆ. ರತ್ನಗಿರಿ ಬೆಟ್ಟದಿಂದ ರೆಬೆಲ್ ಟಿವಿ ತೋರಿಸ್ತಾ ಇದೀವಿ. ಅಲ್ಲಿ ಏನಾಗ್ತಾ ಇದೆ, ಒಂದಷ್ಟು ಸ್ಥಳವನ್ನ ಮಾರ್ಕ್ ಮಾಡಿಕೊಂಡಿದ್ದಾರೆ. ಬಾಹುಬಲಿ ಬೆಟ್ಟದಲ್ಲಿ 16ನೇ ಸ್ಪಾಟ್ ರೆಡಿ ಆಗಿದೆ. 13ರಿಂದ 16ಕ್ಕೇರಿದೆ ಸಮಾಧಿ ಸಂಖ್ಯೆ. ಎಲ್ಲ ಒಂದು ಕಡೆಯಲ್ಲಿ ಟ್ವಿಸ್ಟ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆಗಳು. ಕೆಲವೇ ಕ್ಷಣಗಳಲ್ಲಿ 16ನೇ ಸ್ಥಳ ಶೋಧ ಕಾರ್ಯ ಆರಂಭ ಆಗುತ್ತೆ. ಏನೇನು ಆಗ್ತಾ ಇದೆ, ಅಲ್ಲಿ ಏನೇನು ನಡೀತಾ ಇದೆ, ಇಂಚಿಂಚು ಮಾಹಿತಿಯನ್ನು ನೋಡ್ತಾ ಹೋಗ್ತೀವಿ. ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಹೋಗ್ತೀವಿ ರೆಬೆಲ್ ಟಿವಿ. ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಾ, ಆ ಜಾಗವನ್ನು ಮಾರ್ಕ್ ಮಾಡ್ಕೊಂಡು ಅಲ್ಲಿ ಸರಿ ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಎಕ್ಸ್ಕ್ಲೂಸಿವ್ ವಿಷಲ್ಸ್ ನೋಡಿ. ಅಲ್ಲಿ ಅನಾಮಿಕ ಮತ್ತೆ ಸಿಬ್ಬಂದಿಗಳು ಅಲ್ಲೆಲ್ಲ ಕೂಡ ಕುರ್ಚಿ ಹಾಕೊಂಡು ಕೂತ್ಕೊಂಡಿದ್ದಾರೆ. ಸೋಕೋ ಅಧಿಕಾರಿಗಳು ಕೂಡ ಅಲ್ಲೇ ಇದ್ದಾರೆ. ನೋಡಿ, ಅಲ್ಲಿ ಸೋಕೋ ಅಧಿಕಾರಿಗಳು ಕೂಡ ಅಲ್ಲೇ ಕೂತ್ಕೊಂಡಿದ್ದಾರೆ. ಒಂದಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಏನ್ ನಡೀತಾ ಇದೆ, ಮತ್ತಲ್ಲಿ ಜಾಗವನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಎಲ್ಲರ ಚಿತ್ತ 13 ಅಲ್ಲ 16ನೇ ಸ್ಪಾಟ್ನತ್ತ. ನಿನ್ನೆ ಕಲ್ಲೇರಿಯಿಂದ ಸ್ವಲ್ಪ ದೂರದಲ್ಲೇ 15ನೇ ಸ್ಪಾಟ್ ಅನ್ನ ಅಗಿಯೋ ಕಾರ್ಯ ಆಯಿತು. ಅಲ್ಲಿ ಏನಾದರೂ ಸಿಕ್ತಾ ಅಂತ ಕೇಳಿದ್ರೆ ಮೇಲ್ನೋಟಕ್ಕೆ ಏನು ಸಿಕ್ಕಿಲ್ಲ, ಆದರೆ ಒಳಗೆ ಗೊತ್ತಿಲ್ಲ. ಸಿಕ್ಕಿರಲೂಬಹುದು, ಆದರೆ SIT ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸಾಕಷ್ಟು
ತನಿಖೆಯಲ್ಲಿ ಒಂದಷ್ಟು ಗೊಂದಲಗಳಿತ್ತು. ಆದರೆ ಗೊಂದಲಗಳಿರೋದು ಜನರ ಮನಸ್ಸಲ್ಲಿ ಹೊರತು ಅಲ್ಲಿರೋರ ಮನಸ್ಸಲ್ಲ. ಅಲ್ಲಿ ನೀಟಾಗಿ ತನಿಖೆ ಆಗ್ತಾ ಇದೆ. ಎಸ್, ವಾಟ್ ನೆಕ್ಸ್ಟ್? ಮತ್ತೇನಾಗ್ತಾ ಇದೆ? ಕ್ರೈಮ್ ಸೀನ್ ಅನ್ನು ಗುರುತಿಸಿದ್ದಾರೆ SIT. ಕ್ರೈಮ್ ಸೀನ್ ಅನ್ನು SIT ಗುರುತಿಸಿದ್ದಾರೆ. ಶೋಧ ಕಾರ್ಯ ಮಾಡೋದಕ್ಕೆ SIT ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿ ಸೀನ್ ಚಿತ್ರೀಕರಣ ಮಾಡ್ತಿದ್ದಾರೆ SIT. ಪ್ರತಿ ಸೀನ್ ಅನ್ನ ಬಾಹುಬಲಿ ಬೆಟ್ಟದಲ್ಲಿ 16ನೇ ಸ್ಪಾಟ್ ಗುರುತು ಮಾಡಿಕೊಳ್ಳಲಾಗಿದೆ. ಅನಾಮಿಕರಿಂದ ಮಾಹಿತಿ ಪಡಿತಾ ಇದ್ದಾರೆ SIT. ನೀನೆಲ್ಲಪ್ಪ ಶವ ಹೂತಿದೆ, ಯಾವಾಗ ಹೂತಿದೆ ಅಂತ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ನೋಡಿ, ಅಲ್ಲಿ ಕ್ರೈಮ್ ಸೀನ್ ಅನ್ನ ಗುರುತಿಸಿರೋದು SIT. ಕ್ರೈಮ್ ಸೀನ್ ಎಲ್ಲಿ ನಡೀತು, ಎಲ್ಲಿ ಹೂತಿದೆ, ಏನಾಯ್ತು, ಹೇಗೆ, ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ SIT. ಇದೊಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಈತ ಮರೆತಿರ್ಲೂಬಹುದು, ಈತ ಎಲ್ಲವನ್ನು ಸರಿಯಾಗಿ ನೆನ್ಪಿಟ್ಕೊಂಡು ಹೇಳ್ತಿರ್ಲೂಬಹುದು. ಆದ್ರೆ ಏನಾಗ್ತಾ ಇದೆ SIT ಅದಕ್ಕೆ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ, ಅನಾಮಿಕಾ ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೇನೆ ಅದನ್ನ ವಿಡಿಯೋ ಮಾಡ್ಕೊಳ್ತಾ ಇರುವಂತಹ ದೃಶ್ಯ. ಅನಾಮಿಕಾ 16ನೇ ಸ್ಪಾಟ್ನಲ್ಲಿ ಎಲ್ಲಿ ಹೂತಿದ್ದೇನೆ, ಇಂಥ ಜಾಗದಲ್ಲಿ ಹೂತಿದ್ದೇನೆ, ಇಂಥ ಸ್ಥಳದಲ್ಲಿ, ಇಂಥ ಸ್ಪಾಟ್ನಲ್ಲಿ ಹೂತಿದ್ದೇನೆ ಅಂತ ಆತ ಹೇಳ್ತಾ ಇರೋದನ್ನ ಸಿಬ್ಬಂದಿಗಳು ಅದನ್ನ ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಅದು ಬೇಕು. ಅಲ್ಲಿ ನಡೆಯುವಂಥ ಪ್ರತಿಯೊಂದು ಕೂಡ ವಿಡಿಯೋ ಚಿತ್ರೀಕರಣ ಬೇಕು. ಅದು ಕಂಪ್ಲೀಟ್ ರೆಕಾರ್ಡ್ ಆಗಿ ಅದು ಒಂದು ಕಡೆ ಸ್ಟೋರ್ ಆಗ್ತಾ ಹೋಗುತ್ತೆ. ಯಾತಕ್ಕಾಗಿ ನಾಳೆ ದಿನ ಆತ ಉಲ್ಟಾ ಹೊಡಿಬಾರ್ದು. ಅನಾಮಿಕಾ ನಾನು ಹೇಳಿದ ಜಾಗದಲ್ಲಿ ಇವ್ರು ಚೆಕ್ ಮಾಡಲಿಲ್ಲ ಅಂತ ಹೇಳಬಾರ್ದು. ನೋಡಿ, ಈ ಜಾಗ ಹೇಳಿದ್ದ ಅದೇ ಜಾಗದಲ್ಲಿ ನಾನು ಇವತ್ತು ಜಾಗವನ್ನು ಮಾರ್ಕ್ ಮಾಡ್ಕೊಂಡು ತೆಗಿತಾ ಇದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇರಬೇಕು. ಸೊ ಅದಕ್ಕಾಗಿ ಪ್ರತಿ ಸೀನನ್ನು ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಈಗಲೂ ಕೂಡ ರೆಬೆಲ್ ಟಿವಿಯಲ್ಲಿ ನಾವು ನಿಮಗೆ ನಿರಂತರವಾಗಿ ತೋರಿಸ್ತೀವಿ ನಾನ್ ಸ್ಟಾಪ್. ಈಗಲೂ ಈ ಲಿಂಕನ್ನು ಎಲ್ರಿಗೂ ಕೂಡ ಸೆಂಡ್ ಮಾಡಿ, ಎಲ್ಲರೂ ಕೂಡ ನೋಡಲಿ ನಾನ್ ಸ್ಟಾಪ್ ಕವರೇಜ್. ನಾವು ರೆಬೆಲ್ ಟಿವಿಯಲ್ಲಿ ಸತ್ಯ ದರ್ಶನ ಮಾಡ್ತೀವಿ. ಯಾರೂ ಮಾಡಲಾಗದ, ಯಾರೂ ಕೈಗೆತ್ತಿಕೊಳ್ಳದ, ಅಂದ್ರೆ ಯಾರೂ ಕೂಡ ಸರಿಯಾಗಿ ಮಾತನಾಡದ, ಎಲ್ಲ ಎತ್ಕೊಂಡಿದ್ದಾನೆ ಸುದ್ದಿನ, ಆದರೆ ಕರೆಕ್ಟ್ ವೇಯಲ್ಲಿ ಮಾತನಾಡದ ಕೆಲಸವನ್ನ ರೆಬೆಲ್ ಟಿವಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ತಲೆಬುರುಡೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ, ಬನ್ನಿ ನೋಡೋಣ. ನೋಡಿ, ಅಲ್ಲಿ VVIP ಗೆಸ್ಟ್ ಹೌಸ್ ದತ್ತ ತೆರಳುತ್ತಾ SIT. ಯಾಕೆ? VVIP ಗೆಸ್ಟ್ ಹೌಸ್ ಬಳಿ ನಡೆಯುತ್ತಾ ಶೋಧ. ಬಾಹುಬಲಿ ಬೆಟ್ಟದ ಬಳಿಯ VVIP ಗೆಸ್ಟ್ ಹೌಸ್ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ಒಂದು ಪ್ರಕರಣ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ನಿಷ್ಪಕ್ಷಪಾತವಾದಂತ ತನಿಖೆ ಯಾವ ರೀತಿ ಆಗುತ್ತೆ, ಅದೇ ರೀತಿಯಾಗಿ ನಿಷ್ಪಕ್ಷಪಾತವಾದಂತ ವರದಿಯನ್ನು ಕೂಡ ನಾವು ಮಾಡ್ತೀವಿ. ಈ ಕೂಡಲೇ ರೆಬೆಲ್ ಟಿವಿಗೆ ಸ್ವಿಚ್ ಆನ್ ಆಗಿ ಯೂಟ್ಯೂಬ್ ನಲ್ಲಿ ನಾನ್ ಸ್ಟಾಪ್ ಲೈವ್ ಬರ್ತಾ ಇದೆ. 16ನೇ ಸ್ಪಾಟ್ ನಿಮ್ಮ ಮುಂದೆ. 16ನೇ ಸ್ಪಾಟ್ ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. VVIP ಗೆಸ್ಟ್ ಹೌಸ್ ನತ್ತ ತೆರಳುತ್ತಾ SIT. ಯಾಕೆ VVIP ಸ್ಪಾಟ್ ನತ್ತ? ಆಮೇಲೆ ನಿಮ್ಗೊಂದು ಕತೆ ಹೇಳ್ತೀನಿ ನಾನು. ಒಂದು ಬಾಲಕಿಯ ಶವವನ್ನ ಒಂದು ಹೋಟೆಲ್ನ ಹಿಂಭಾಗ, ಅಂದ್ರೆ ಲಾಡ್ಜ್ನ ಹಿಂಭಾಗ ಹೂತಿಡಲಾಗಿದೆ ಅಂತೇಳಿ ಇದೇ ಅನಾಮಿಕಾ ಆರೋಪವನ್ನ ಮಾಡಿದ್ದಾನೆ. ಅಲ್ಲಿ ಹೂತಿಡಲಾಗಿದೆ, ಬನ್ನಿ ಅಲ್ಲಿ ಚೆಕಪ್ ಮಾಡೋಣ ಅಥವಾ ಅಲ್ಲಿ ತನಿಖೆ ಮಾಡೋಣ. ಅದೇ VVIP ಗೆಸ್ಟ್ ಹೌಸ್ ಇದಾ ಅನ್ನುವಂಥ ಪ್ರಶ್ನೆಗಳು ಈಗ ನಿರ್ಮಾಣ ಆಗ್ತಾ ಇದೆ. ಒಟ್ಟಾರೆಯಾಗಿ SITಗೆ ಏನೋ ಗೊತ್ತಾಗಿದೆ ಕಣ್ರಿ, ಏನೋ ಇದೆ, ಸಮಥಿಂಗ್ ಇಸ್ ಎಲ್ಸ್, ಅಂದ್ರೆ ಅಲ್ಲಿ ಏನೋ ಇದೆ. ಆದರೆ ಅವರು ಬಿಟ್ಕೊಡ್ತಾ ಇಲ್ಲ. ಇಷ್ಟು ಕಾನ್ಫಿಡೆನ್ಸ್ನಾಗಿ ಇಷ್ಟು ಒಂದಷ್ಟು ಜಾಸ್ತಿ ಸೆಕ್ಯೂರಿಟಿಗಳನ್ನು ಹಾಕೊಳ್ಳೋ ಮುಖಾಂತರ ಒಂದಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ SIT ಅಲ್ಲಿ ಏನೋ ಇದೆ, ಏನೋ ಇದೆ, ಆದರೆ ಬಿಟ್ಕೊಡ್ತಾ ಇಲ್ಲ. ಕೊಟ್ರೆ ಎರಡು ಥರ ಇರ್ಬೋದು. ಅಲ್ಲಿ ಒಂದು ವೇಳೆ ಏನಾದರೂ ಬಿಟ್ಕೊಟ್ರೆ ಎರಡು ಥರ. ಯಾವ ಥರ ಎರಡು ಥರ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದು, ತನಿಖೆಯಲ್ಲಿ ಒಂದಷ್ಟು ಅಡೆತಡೆಗಳಾಗಬಹುದು, ಯಾರದ್ದೋ ಕಾಣದ ಕೈಗಳ ಶಕ್ತಿಗಳು, ಕಾಣದ ಕೈಗಳ ಪ್ರಭಾವವೂ ಬರಬಹುದು. ಅಥವಾ ಹಿಂಗಿದ್ದಿದ್ದು ಹಿಂಗೆ ಚೇಂಜ್ ಆಗ್ಬಿಡ್ಬೋದು. ಅಥವಾ ಒಂದಷ್ಟು ತಪ್ಪಿತಸ್ಥರಿಗೆ ಹಿಂಗಿಂಗೇ ನಡೀತಾ ಇದೆ ಅಂತ ಗೊತ್ತಾದರೆ, ಇಂತಿಂಥದೇ ಸಿಗ್ತಿದೆ ಅಂತ ಗೊತ್ತಾದರೆ, ಇಂತಿಂಥ ಜಾಗದಲ್ಲೇ ಸಿಗ್ತಿದೆ ಅಂತ ಗೊತ್ತಾದರೆ ಅವರೆಲ್ಲರೂ ಅಲರ್ಟ್ ಆಗ್ಬೋದು. ಏನು ಬೇಕಾದರೂ ಆಗ್ಬೋದು ಸೊಮ್ಮೆ. ಸೊ ಹಾಗಾಗಿ ಹೇಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದು.
ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಒಂದು ವೇ. ಇನ್ನೊಂದು ವೇ ಏನಪ್ಪ ಅಂತಂದರೆ, ಒಂದು ತಪ್ಪಿತಸ್ಥರು ಅಲರ್ಟ್ ಆಗಿಬಿಡ್ತಾರೆ, ತನಿಖೆ ನಾಶ ಆಗುತ್ತೆ, ಸಾಕ್ಷ್ಯ ನಾಶ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಧ್ಯಮಗಳಿಂದ ಕೂಡ ಒಂದಷ್ಟು ವಿಚಾರವನ್ನು ಹೈಡ್ ಮಾಡ್ತಾ ಇರ್ಬೋದು, ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅಂತ. ಅಥವಾ ಮಧ್ಯಂತರ ವರದಿಯನ್ನು ಈ ಕಾರಣಕ್ಕೆ ಮಾಡ್ತಿಲ್ಲ ಅನಿಸುತ್ತೆ. ಅಥವಾ ಒಂದು ಪಾರ್ಟ್ ಇದಾದರೆ, ಇನ್ನೊಂದು ಪಾರ್ಟ್ ಏನಾದರೂ ಮುಚ್ಚಿಡುವಂಥ ಪ್ರಯತ್ನ ಮಾಡ್ತಿಲ್ಲ ತಾನೇ SIT? ಮುಚ್ಚಿಟ್ಟು ಅಲ್ಲಲ್ಲೇ ಮುಗಿಸುವಂಥ ಪ್ರಯತ್ನ ನಾನು ನಂಬಿದ್ದೀನಿ, ನಿಷ್ಪಕ್ಷಪಾತವಾದ ತನಿಖೆ ನಡೀತಾ ಇದೆ ಅನ್ನೋದನ್ನು ನಾನು ನಂಬಿದ್ದೀನಿ. ಆಮೇಲೆ ಅಲ್ಲಿರೋ ಅಧಿಕಾರಿಗಳು ಗಟ್ಟಿಗತ್ತಿಗಳೇ ಇರೋದು, ಎಲ್ಲರೂ ಕೂಡ ಏನು ಸಾಮಾನ್ಯದವರಲ್ಲ. ಅಂಥ ಗೌರಿ ಲಂಕೇಶ್ ಅಂತ ಪ್ರಕರಣವನ್ನು ಭೇದಿಸಿದಂಥ ಅನುಚೇತ್ ಪ್ರಣವ್ ಮೊಹಂತಿಯವರೇ ಇರೋದಲ್ಲಿ, ಯಾರೋ ಖಾಲಿಪೋಲಿ ಎಲ್ಲ ಇಲ್ಲ ಅಲ್ಲಿ. ಆಮೇಲೆ ಇವ್ರು ಎತ್ಕೊಂಡಂತಹ ಕೇಸ್ಗಳು ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಿ ಅಲ್ಲಿ ನ್ಯಾಯ ಸಿಗುವಂಥ ಕೆಲಸ ಆಗಿದೆ. ಅಂಥ ಕೇಸ್ಗಳನ್ನು ಇವರು ಎತ್ಕೊಂಡಿದ್ದಾರೆ ಮತ್ತು ಅದನ್ನು ನಿಭಾಯಿಸಿದ್ದಾರೆ ಕೂಡ, ಅದರಲ್ಲಿ ಸಕ್ಸಸ್ ಕೂಡ ಕಂಡಿದ್ದಾರೆ. ಅದೇ ರೀತಿಯಾಗಿ ಈ ಪ್ರಕರಣವನ್ನು ಕೂಡ ಸಕ್ಸಸ್ ಕೊಡಿ. ನೀವು ಸಾಕ್ಷ್ಯನಾಶ ಆಗ್ಬೋದು ಅಥವಾ ಕೊಲೆಗಡಕರು ಅಲರ್ಟ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನೀವು ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ಅಂದರೆ ಸಂತೋಷ, ಖುಷಿ, ನೆಮ್ಮದಿ. ಆದರೆ ಅದನ್ನು ಹೊರತುಪಡಿಸಿ ಅದನ್ನು ಬಿಟ್ಟು ನೀವೇನಾದರೂ